ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವನ್. ಇವತ್ತು ಶನಿವಾರ ಬೆಳಿಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರಂಗೋಲಿ ಹಾಕೊಳ್ತಾ ಇದ್ದೀನಿ. ಇವತ್ತು ಸಿಂಪಲ್ ಆಗಿನೇ ರಂಗೋಲಿ ಹಾಕೊಂಡಿದ್ದೀನಿ. ತುಂಬಾ ಜಾಗ ಇಲ್ದಿರೋದ್ರಿಂದ ಚಿಕ್ಕ ರಂಗೋಲಿಗಳಷ್ಟೇ ಹಾಕೋಬಹುದು. ಸೊ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಂಗೋಲಿ ಹಾಕೋದಕ್ಕಿಂತ ಮುಂಚೆನೆ ಹೊಸ್ಲಿಗೆ ಅರಿಶಿನ ಕುಂಕುಮ ಮತ್ತೆ ವಿಭೂತಿನ ಹಚ್ಕೊಂಡಿರ್ತೀನಿ. ಕೆಳಗಡೆ ಹಂಗೆ ರಂಗೋಲಿ ಹಾಕೊಂಡು ತುಳಸಿ ಕಟ್ಟೆಗೂ ಸೇಮ್ ಪ್ರೊಸೀಜರ್ ಮುಂದುವರಿಸ್ಕೊಂಡು ಬಂದಾದ್ಮೇಲೆ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಇವತ್ತು ಶನಿವಾರ ನಾರ್ಮಲ್ ದಿನ ಅಂದ್ರೆ ಈ ಕಾಯಿ ಹಣ್ಣು ಏನು ಹೊಡಿತೀರಾ ನಾರ್ಮಲ್ ಆಗಿ ಪೂಜೆ ಮಾಡ್ಕೊಳ್ತೀವಲ್ಲ, ಆ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಕೊಡೋ ಒಂದು ಲೈಕ್ ಇಂದ ನನಗೆ ಮತ್ತಿಷ್ಟು ಎಂಕರೇಜ್ ಮಾಡ್ದಂಗಿರುತ್ತೆ. ಇವತ್ತು ಸ್ಯಾಟರ್ಡೆ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಆದ್ಮೇಲೆನೆ ನಾನು ಅಡ್ಗೆ ಕೆಲಸ ಅಂದ್ರೆ ಟಿಫಿನ್ ಮಾಡ್ಕೊಳ್ಳೋಂತ ಕೆಲಸ ಮಾಡ್ಕೊಳ್ಳೋದ್ರಿಂದ ಸೊ ಪೂಜೆ ಆಗಿದ ತಕ್ಷಣ ಟಿಫಿನ್ಗೆ ಏನೇನ್ ಮಾಡ್ತೀನಿ ಇವತ್ತು ಏನ್ ಸ್ಪೆಷಲ್ ಇದೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋ ನಾನು ಯಾವ್ದಾದ್ರು ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ರೀತಿ ವಿಡಿಯೋನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಆಲೂ ಪರೋಟನ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲೂ ಪರೋಟ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ಮೆಥಡ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಸಖತ್ತಾಗಿರುತ್ತೆ. ಸೊ ಆಲೂ ಪರೋಟ ಮಾಡ್ಬೇಕು ಅಂತ ಹೇಳಿದ್ರೆ ಮೊದ್ಲಿಗೆ ಆಲೂಗಡ್ಡೆನ ಬೇಯಿಸ್ಕೋಬೇಕು. ಇಲ್ಲಿ ನಾನು ಆಲೂಗಡ್ಡೆನ ಸಿಪ್ಪೆ ತೆಗಿದೀರಾ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಸೈಜು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಅದನ್ನ 4 ಭಾಗವಾಗಿ ಕಟ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಬೇಕಾದ್ರೆ 1-2 ವಿಸಿಲ್ ಹೊಡ್ಸ್ಕೊಂಡ್ರೆ ಅದು ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈ ಆಲೂ ಪರೋಟ ಮಾಡ್ಬೇಕಾದ್ರೆ ಆಲೂಗಡ್ಡೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಕುದ್ದಿರ್ಬೇಕು. ಸೊ ಅವಾಗ್ಲೇ ನಮ್ಮ ಆಲೂ ಪರೋಟ ಸಾಫ್ಟ್ ಆಗಿ ಬರುತ್ತೆ. ಸೊ ಹಂಗಾಗಿ ಕುಕ್ಕರ್ಗೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ಬೇಕಾಗಿರುವಂತಹ ಐಟಮ್ಸ್ ಅನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ತರನೇ ನಾವು ನಾರ್ಮಲ್ ಆಗಿ ಪೊಟ್ಯಾಟೊ ಪಲ್ಯ ಯಾವ ರೀತಿ ಮಾಡ್ಕೊಳ್ತೀವಿ ಚಪಾತಿ ದೋಸೆಗೆಲ್ಲ ಅದೇ ರೀತಿನೇ ಒಗ್ಗರಣೆ ಕೊಟ್ಕೋಬೇಕು, ಅವಾಗ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಸೊ ಇದೆಲ್ಲ ರೆಡಿ ಆದ್ಮೇಲೆ ನಾನು ಹಿಟ್ಟನ್ನ ಕಲ್ಸ್ಕೋಬೇಕಲ್ವಾ, ಗೋಧಿ ಹಿಟ್ಟು. ಹಂಗಾಗಿ ಹಿಟ್ಟನ್ನ ಕಲ್ಸ್ಕೊಳ್ತಾ ಇದ್ದೀನಿ. ಹಿಟ್ಟು ಕಲ್ಸ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ಅದಾದ್ಮೇಲೆ ಚಪಾತಿ ಹಿಟ್ಟನ್ನ ಈ ರೀತಿಯಾಗಿ ಮೆತ್ತಿಗೆ ನಾದ್ಕೋಬೇಕು. ನಾರ್ಮಲ್ ಆಗಿ ಚಪಾತಿಗೆ ಅಂತ ನಾದ್ಕೊಂತೀವಲ್ಲ ಅದೇ ರೀತಿ ಅಲ್ದಿರ ಸ್ವಲ್ಪ ಸಾಫ್ಟ್ ಆಗಿರೋ ತರ ನಾದ್ಕೋಬೇಕಾಗುತ್ತೆ ಹಿಟ್ಟನ್ನ. ಅದಾದ್ಮೇಲೆ ನಾವು ಕುದಿಸಿಟ್ಕೊಂಡಿರುವಂತಹ ಆಲೂಗಡ್ಡೆ ಸಿಪ್ಪೆನ ತೆಗೆದು ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಎಲ್ಲೂನು ಆಲೂಗಡ್ಡೆ ಗಡ್ಡೆ ತರ ಕಾಣಬಾರ್ದು, ಸಾಫ್ಟ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದಾದ್ಮೇಲೆ ಗ್ಯಾಸಿಗೆ ಒಂದು ಕಡಾಯಿಯನ್ನ ಇಟ್ಕೊಂಡು ನಮಗ್ ಬೇಕಾಗಿರೋಷ್ಟು ಅಂದ್ರೆ ನಾರ್ಮಲ್ ಆಗಿ ಪಲ್ಯಕ್ಕೆ ಹಾಕೊಂತೀವಲ್ಲ ಅಷ್ಟು ಅಲ್ದಿರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆನ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಈ ಎಣ್ಣೆಗೆನೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವನ್ನ ಸೇರಿಸ್ಕೋಬೇಕು. ನೆಕ್ಸ್ಟ್ ಇದೇ ಪ್ರೊಸೀಜರ್ ನಾವು ಹಸಿ ಖಾರ ಯೂಸ್ ಮಾಡ್ತೀವಿ ಅನ್ನೋರು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನಕಾಯಿಯನ್ನ ಸೇರಿಸ್ಕೊಂಡು ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಫ್ರೈ ಅಂದ್ರೆ 2 ಮಿನಿಟ್ಸ್ ಅಷ್ಟು ಫ್ರೈ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಆಪ್ಷನಲ್, ಸೇರಿಸ್ಕೊಳ್ರಿ ಇಲ್ಲಾಂದ್ರೆ ಬಿಡ್ಬೋದು ನೀವು. ನಾನಿಲ್ಲಿ ಅರಿಶಿನ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದ್ಮೇಲೆ ನಾವು ಮೊದಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಂಡು ಈ ಒಗ್ಗರಣೆ ಮಿಶ್ರ ಎಲ್ಲ ಇದಕ್ಕೆ ಹಿಡಿಯೋ ತರ ನೀಟಾಗಿ ಕಲ್ಸ್ಕೋಬೇಕಾಗುತ್ತೆ. ಸೊ ನಾವು ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡ್ಕೊಂತೀವೋ ಈ ಚಪಾತಿ ಮತ್ತೆ ದೋಸೆಗೆಲ್ಲ ಸೇಮ್ ಪ್ರೊಸೀಜರೇನೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಕಲ್ಸ್ಕೊಂಡಿದ್ದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಉಪ್ಪನ್ನ ಇದೇ ಹಂತದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಆಲೂಗಡ್ಡೆ ಪಲ್ಯ ಸ್ಟಫಿಂಗಿಗೆ ಅಂತ ರೆಡಿ ಆಯ್ತು. ಇವಾಗ ಸ್ಟಫ್ ಮಾಡ್ಕೋಬೇಕಲ್ಲ. ಚಪಾತಿಗೆ ಈ ರೀತಿಯಾಗಿ ಈ ಹೋಳಿಗೆ ಪೇಪರ್ ಆಗ್ಲಿ ಇಲ್ಲ ನಾವು ಎಣ್ಣೆದು ಇಲ್ಲ ಈ ಚಪಾತಿ ಹಿಟ್ಟಿಂದು ಕವರನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಈ ಪೇಪರ್ ಮೇಲೆ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬಾ ತೆಳ್ಳಗೆ ಲಟ್ಟಿಸ್ಕೋಬಹುದು. ಸೊ ಹಂಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ನಾನು ನಾರ್ಮಲ್ ಆಗಿ ಸ್ವಲ್ಪ ದಪ್ಪ ಮಾಡ್ಕೊಳ್ತೀವಿ ಅನ್ನೋರು ಲಟ್ಟಣಿಕೆಯಿಂದ ಈ ಚಪಾತಿ ಲಟ್ಸೋದಿರುತ್ತಲ್ವಾ ಅದ್ರ ಮೇಲೆ ಕೂಡ ಲಟ್ಸ್ಕೋಬಹುದು. ನಾನು ತುಂಬಾ ತೆಳ್ಳಗೆ ಲಟ್ಸ್ಕೋಬೇಕು ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಈ ಕವರಲ್ಲಿ ಲಟ್ಸ್ಕೊಳ್ಳೋದ್ರಿಂದ ಎಲ್ಲೂ ನಮ್ಗೆ ಅಂಟ್ಕೊಳ್ಳೋದಾಗ್ಲಿ ಈ ತರ ಏನು ಚಪಾತಿ ಅರ್ಧೋಗೋ ಚಾನ್ಸಸ್ ಇರೋದಿಲ್ಲ. ಸೊ ಹಂಗಾಗಿ ನಾನು ಈ ಕವರ್ ಮೇಲೆ ಯೂಸ್ ಮಾಡ್ಕೊಂಡು ಈ ಆಲೂಗಡ್ಡೆ ಪಲ್ಯನೆಲ್ಲ ಈ ಗೋಧಿ ಹಿಟ್ಟಿನ ಒಳಗಡೆ ಸ್ಟಫ್ ಮಾಡ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಸ್ಟೌವನ್ನ ಆನ್ ಮಾಡಿಕೊಂಡು ಒಂದು ಹಂಚನ್ನ ಇಟ್ಕೊಳ್ಬೇಕು. ಹಂಚನ್ನ ಚೆನ್ನಾಗಿ ಬಿಸಿ ಆದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಈ ಚಪಾತಿ ಮೊದಲೇ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆಲೂ ಪರೋಟ, ಅದನ್ನ ಹಂಚಿಗೆ ಸೇರಿಸ್ಕೊಳ್ಳೋವಂಥದ್ದು. ನೋಡಿ ಎಷ್ಟು ಈಸಿಯಾಗಿ ಕೈಗೆ ಬಂದ್ಬಿಡುತ್ತೆ ಅಂತ. ಈ ಪೇಪರ್ ಹಾಳೆಯಲ್ಲಿ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ಕೈಗೆ ಬಂದ್ಬಿಡುತ್ತೆ. ಯಾವುದೇ ರೀತಿ ಈ ಪಲ್ಯ ಒಳಗಡೆ ಸ್ಟಫ್ ಮಾಡಿರೋವಂಥದ್ದು ಹೊರಗಡೆ ಬರೋದಾಗ್ಲಿ ಇಲ್ಲ ಚಪಾತಿ ಅರಿಯೋದಾಗ್ಲಿ ಈ ಥರ ಏನೂ ಆಗೋದಿಲ್ಲ. ಸೊ ಹಂಗಾಗಿ ಈ ಟಿಪ್ಪನ್ನು ಒಮ್ಮೆ ಫಾಲೋ ಮಾಡ್ರಿ. ತುಂಬಾ ಈಸಿಯಾಗಿ ಲಟ್ಟಿಸ್ಕೋಬಹುದು. ತೆಳ್ಳಗಿರೋದ್ರಿಂದ ತುಂಬಾ ಸ್ಮೂತ್ ಆಗಿ ಬರುತ್ತೆ ಚಪಾತಿ. ಇಲ್ಲಿ ಜಿಗಿ ಜಿಗಿ ಆಗೋದಾಗ್ಲಿ ಇಲ್ಲಾಂದ್ರೆ ದಪ್ಪ ಇರೋದ್ರಿಂದ ತುಂಬಾ ಬಾಯಿ ಕಟ್ಟೋದಾಗ್ಲಿ ಈ ತರ ಏನೂ ಆಗೋದಿಲ್ಲ. ಇದಕ್ಕೆ ಸಪ್ರೇಟ್ ಆಗಿ ಚಟ್ನಿ ಏನು ಅವಶ್ಯಕತೆ ಇರಲ್ಲ, ಬರೀ ಇದನ್ನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ಎಲ್ಲ ಸ್ಟಫಿಂಗ್ ಮಾಡಿಕೊಂಡು ಚಪಾತಿ ಲಟ್ಟಿಸ್ಕೊಂಡು ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಬೇಯೋ ಥರ ಬೇಯಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂತಹ ಆಲೂ ಪರೋಟ ರೆಡಿ ಆಗುತ್ತೆ. ಸೊ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.